ಇದು ಒಂದು ದಿನ ಮನುಕುಲಕ್ಕೆ ಕೆಡಕು. ಬಹಳಷ್ಟು ಅದಾರ, ಆದರೆ ತಾಯಿಯಂತ ಶ್ರೇಷ್ಠ ವಿಜ್ಞಾನಿ ಎಲ್ಲಿ ಇಲ್ಲ ನೋಡ್ರಿ. ಇದು ಒಂದೇ, ಮತ್ತೆ ಎಲ್ಲಿ ನೋಡಕ್ ಹೋಗ್ಬಿಡ್ರಿ. ಇದು ಒಂದೇ ದೇಹ ನೋಡ್ರಿ ನೀವು, ಅದ್ಭುತವಾದ ಯಂತ್ರ ಹೌದಲ್ರಿ? ಅದ್ಭುತ ಯಂತ್ರ ಅಲ್ಲ ಇದು. ಯಾರ ಏನಾರ ನೀವು ಅದಕ್ಕೆ ಏನು ಮಾಡಿರಿ? ಅದಕ್ಕೆ ನೀವು 720 ನಾಳಗಳು, 206 ಮೂಳೆಗಳು, 5.5 ಲೀಟರ್ ರಕ್ತ. ಅಂತ ಅದ್ಭುತ. ಲಿವರ್ ಏನು ಕೆಲಸ ಮಾಡ್ತಾ ಇತ್ತು, ಮಿದುಳು ಏನು ಕೆಲಸ ಮಾಡ್ತಾ ಇತ್ತು, ಕಿಡ್ನಿ ಏನು ಕೆಲಸ ಮಾಡ್ತಾ ಇತ್ತು, ಏರ್ ಬ್ಯಾಡ ಅಂದ್ರೆ ಹೆಣ್ಣು ಬ್ಯಾಡದಂಗೆ ಬಿಡ್ತಾವ ನಾವು. ಹೃದಯ, ವಾಯು, ಇಂಥ ಅದ್ಭುತವಾದ ಯಂತ್ರವನ್ನೇ ಸೃಷ್ಟಿಸಿದಂತಹ ತಾಯಿ. ಇದರಲ್ಲಿ ಎಲ್ಲವನ್ನೂ ತುಂಬ್ಯಾಳ. ಕಾಮ, ಕ್ರೋಧ, ಲೋಭ, ಮೋಹ, ಮದಗಳನ್ನೆಲ್ಲ ತುಂಬ್ಯಾಳ. ಅದನ್ನು ಅವುಗಳನ್ನು ಎಷ್ಟು ನಾವು ಹಿತಮಿತವಾಗಿ ಬಳಸ್ಕೋಬೇಕು ಅನ್ನೋದು ಆ ಜ್ಞಾನ ಬೇಕು. ಅದಕ್ಕೆ ಇಲ್ಲಿ ಈ ವಿಜ್ಞಾನ ತಾತ್ಕಾಲಿಕ ಸುಖ ನೀಡ್ತದ, ಆದ್ರೆ ಇದು ನಿತ್ಯ ಸುಖವನ್ನು ನೀಡುವುದಿಲ್ಲ. ನಿತ್ಯ ಸುಖ ಸಿಗಬೇಕಾದ್ರೆ ಇಂಥ ದೇವಿಯದೇ ಬೇಕು. ಹಂಗೆ ಈ ಸುರವರರು ಎಲ್ಲರೂ ಈ ದೇವಿಯ ಚರಿತ್ರೆಯನ್ನು, ದೇವಿಯ ಲೀಲೆಯನ್ನು ನೋಡಿಕೊಂಡು ಕೇಳಿ ತಮ್ಮ ತಮ್ಮ ಅಧಿಕಾರವನ್ನು ತಗೊಂಡು ಮತ್ತೆ ಹೊಳ್ಳಿ ತಮ್ಮ ತಮ್ಮ ಲೋಕಗಳಲ್ಲಿ ಅವರು ವಿರಾಜಮಾನರಾಗಿ ಕಾಲವನ್ನು ಕಳೆಯುವಂಥದ್ದು ಇನ್ನೀವರೆಗೆ ಮುಗೀತು. ಇನ್ನೀವರೆಗೆ ಮುಗಿದೈತೆ. ಅದು ಸ್ವಲ್ಪ ತೊಗೊಂಬಂದೆ ನಾನು. ಇವತ್ತು ಆ ತಾಯಿಯ ಮಹಿಮೆ ಏನು ಹೇಳ್ತಾನ ಶಿವ ವೃಷಭನಿಗೆ? ಮಂಗಳಕ್ಕೆ ಮಂಗಳವೆನಿಪ ವೇದಾಂಗ ರೂಪಿಣಿಯಾದ ಮಹಿಮೆಯ ಮಂಗಳಂಜನೆ ಹೇಳಿದನು ಮಹೇಶ ವೃಷಭಂಗೆ. ಹೇಳಿದನು ಮಹೇಶ ವೃಷಭಂಗೆ. ಜ್ಞಾನ ಸ್ವರೂಪವಾದಂಥ ಮಹಿಮೆಗೆ ಮಂಗಳ. ಯಾವುದು ಜ್ಞಾನ ಸ್ವರೂಪ, ಯಾವುದು ಎಳ್ಳಷ್ಟು ಕತ್ತಲೆ ಇಲ್ಲದೆ, ಎಳ್ಳಷ್ಟು ಕಪ್ಪು ಇಲ್ಲದೆ ಇರುವಂಥದ್ದು ಯಾವುದಿದೆಯೋ ಚಿಚ್ಚಕ್ತಿ, ಆ ಜ್ಞಾನ ಸ್ವರೂಪಕ್ಕೆ ಮಂಗಳ ಅಂತ ಕೇಳಿ ಶಿವ ಯಾರಿಗೆ ಹೇಳ್ತಾನ? ವೃಷಭ ನಂದಿಗೆ ಹೇಳ್ತಾನ. ಇಲ್ಲಿ ಹೇಗೆ ಹೇಳಿ ಈ ವೇದಾಂಗವಾದ ದೇವಿ ಮಹಿಮೆಯನ್ನು ನಿಷ್ಕಾಮವಾಗಿ ಸಕಲ ಜೀವ ಸಂಕುಲಕ್ಕೂ ಮಂಗಳವನ್ನುಂಟು ಮಾಡುವ ಮಹಿಮೆ ಇದಾಗಿದೆ. ಇದು ವೇದ ಜ್ಞಾನ ಪ್ರಧಾನವಾಗೈತೆ. ಇದಕ್ಕೆ ವೇದಾಂಗದ ದೇವಿಯ ಮಹಿಮೆ, ವೇದಾಂಗದ ದೇವಿ ಮಹಿಮೆ ಅಂತಿಕೊಂಡು ಈ ಅಧ್ಯಾಯವನ್ನು ಕರ್ಕೊಂಡು ಬಂದಿದ್ದಾರೆ. ನಂದೀಶ ಕೇಳು. ರಾಕ್ಷಸರು ಹುಟ್ಟಿ ಸ್ವರ್ಗಾದಿ ಲೋಕಗಳಿಗೆ ಉಪದ್ರವ ಕೊಟ್ಟಾಗ ದೇವಿ ದುರ್ಗಿಯಾಗಿ ಅವರನ್ನ ಸೀಳ್ತಾಳ. ಈ ಮೂಲ ದೇವತೆಯೇ ಪಾರ್ವತಿ. ಇಲ್ಲಿ ಏನು ಹೇಳಿದ ನಿಮ್ಗೆ? ಪಾರ್ವತಿ ಮಹಿಮೆ ಬರ್ತದ್ರಿ ತಾಯಂದ್ರಿ. ಆಮೇಲೆ ಮುಂದೆ ರಕ್ತದಂತಾಸುರ